ವಿವಾದಾಸ್ಪದ ನಟಿ ಕೃಷಿ ತಾಪಂಡ ಅವರ ಹೊಸ ಗೆಳೆಯ ವೈಶಾಖ್ ಎಂಬಾತ ತಾಪಂಡ ಅವರಿಗೆ ಸೇರಿದ RR ನಗರದ ಎಲಿಗೆಂಟ್ ಅಪಾರ್ಟ್ಮೆಂಟಲ್ಲಿ ನಿಗೂಢ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ. ಅವರು ಫ್ಯಾನಿಗೆ ನೇಣನ್ನು ಬಿಗಿದುಕೊಂಡು ಸಾವನ್ನಪ್ಪಿದ್ದಾರೆ ಅಂತ ವರದಿಗಳು ಬಂದಿವೆ. ನಟಿಯ ನಿವಾಸದಲ್ಲಿ ಅವರು ಇಲ್ದಲೇ ಇರಬೇಕಾದರೆ ಒಬ್ಬ ವ್ಯಕ್ತಿ ಪ್ರವೇಶಿಸಿ ಯಾಕಾಗಿ ಆತ್ಮಹತ್ಯೆ ಮಾಡಿಕೊಂಡ ಮತ್ತು ಆತ್ಮಹತ್ಯೆಗೆ ಇದ್ದಂತಹ ಒತ್ತಡಗಳೇನು, ಈ ಎಲ್ಲ ವಿಚಾರದ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಗೆಳೆಯರೆ, ನಟಿ ಕೃಷಿ ತಾಪಂಡ ಈ ಹಿಂದೆ ಹಲವು ವಿಚಾರಗಳಿಗೆ ವಿವಾದಾಸ್ಪದರಾಗಿದ್ದು ಅದು ತುಂಬ ಜನಕ್ಕೆ ಗೊತ್ತಿರುತ್ತೆ. ಅರವಿಂದ ರೆಡ್ಡಿ ಎಂಬಾತ ಅವರ ಗೆಳೆಯರ ವಿಚಾರದಲ್ಲಿ ಅವರಿಬ್ಬರ ಸಖ್ಯಕ್ಕೆ ಬಿರುಕು ಮೂಡಿದಂಥ ಸಂದರ್ಭದಲ್ಲಿ ಇದು ಸಾಕಷ್ಟು ಚರ್ಚೆಗೆ ಮತ್ತು ವಿವಾದಕ್ಕೆ, ಹೇಳಿಕೆ ಮತ್ತು ಪ್ರತಿ ಹೇಳಿಕೆಗಳಿಗೆ ಸ್ಪಷ್ಟನೆಗೂ ಕೂಡ ಕಾರಣ ಆಗಿತ್ತು. ನಂತರ ಈ ವಿವಾದ ತಣ್ಣಗಾಗಿತ್ತು. ಈ ವಿವಾದದ ನಂತರ ಈಗ RR ನಗರದಲ್ಲಿರುವ ಅವರ ನಿವಾಸ ಎಲಿಗೆಂಟ್ ಅಪಾರ್ಟ್ಮೆಂಟಲ್ಲಿ ವೈಶಾಖ್ ಎನ್ನುವ ಉದ್ಯಮಿ ಆತ್ಮಹತ್ಯೆಗೆ ನೇಣಿಗೆ ಶರಣಾಗಿದ್ದಾರೆ. ಒಬ್ಬ ನಟಿ ಇಲ್ದಲೇ ಇರಬೇಕಾದ್ರೆ ಆ ವ್ಯಕ್ತಿ ಆ ಮನೆ ಒಳಗೆ ಹೇಗೆ ಬಂದ, ಯಾಕಾಗಿ ಬಂದ ಮತ್ತು ಆತ ಯಾರು ಮತ್ತು ಅಲ್ಲಿ ಆತ ಸಾವನ್ನಪ್ಪೋದಕ್ಕೆ, ನಿಗೂಢವಾಗಿ ಸಾವನ್ನಪ್ಪೋದಕ್ಕೆ, ನೇಣು ಹಾಕೊಳ್ಳೋದಕ್ಕೆ ಕಾರಣ ಏನು, ಅವರ ಮಾನಸಿಕ ಸ್ಥಿತಿ ಹೇಗಿತ್ತು ಮತ್ತು ಯಾವ ರೀತಿಯ ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದ ಮತ್ತು ತಾಪಂಡ ಹಾಗೂ ಅವರ ನಡುವಿನ ಗೆಳೆತನ ಎಂಥದ್ದು, ಹೀಗೆ ಸೀರೀಸ್ ಆಫ್ ಪ್ರಶ್ನೆಗಳು ಉದ್ಭವ ಆಗಿವೆ. ನಿನ್ನೆ 8:40 ಸುಮಾರಲ್ಲಿ ಅವರು ನೇಣು ಹಾಕ್ಕೊಂಡಿರ್ಬೋದು, ನಿಗೂಢ ರೀತಿಯಲ್ಲಿ ಸಾವನ್ನಪ್ಪಿರ್ಬೋದು ಅಂತ ಪೊಲೀಸರು ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ. ತಾಪಂಡ ಅವರೇ ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ. ಒಂದು, ನಿನ್ನೆ ಅವರು ನನಗೆ ಮೆಸೇಜನ್ನು ಮಾಡಿದರು, ನನಗೆ ಬದುಕು ಸಾಕಾಗಿದೆ, ನಾನು ಈ ಬದುಕನ್ನು ಕೊನೆ ಮಾಡ್ಕೋತೇನೆ ಅನ್ನೋ ಮೆಸೇಜನ್ನು ಅವರು ಮಾಡಿದರು. ಅದಕ್ಕೆ ಉತ್ತರವಾಗಿ, ಬೇಡ ಕಾಯಿ ನಾನು ಬರೋವರೆಗೂ ನಾವು ಕುಕ್ಕೆ ಸುಬ್ರಹ್ಮಣ್ಯ ಹೋಗೋಣ, ದೇವಸ್ಥಾನಕ್ಕೆ ಹೋದರೆ ಮನಸ್ಸು ಹಗರಾಗುತ್ತೆ ಅಂತ ಈ ಥರದ್ದೇನೋ ಅವ್ರು ಮೆಸೇಜ್ ಮಾಡಿದ್ರಂತೆ. ನನಗೆ ಬಂದಿರುವ ಮಾಹಿತಿ, ಇದು ಸುಳ್ಳೋ ಏನೋ ಅದು ಪೊಲೀಸ್ ತನಿಖೆಯಿಂದ ಗೊತ್ತಾಗುತ್ತೆ, ಅದೇನೋ ಇರಬಹುದು. ಆದರೆ ಇಂತಹ ವ್ಯಕ್ತಿ ಆ ಮನೆಯಲ್ಲಿ ಯಾಕೆ ಸೂಸೈಡ್ ಮಾಡ್ಕೊಂಡ, ಏಕೆ ಫ್ಯಾನಿಗೆ ನೇಣು ಹಾಕ್ಕೊಳ್ಳುವಂಥ ಪರಿಸ್ಥಿತಿ ಅವರಿಗೆ ಬಂತು, ಇದು ಮುಖ್ಯವಾದಂತಹ ಪ್ರಶ್ನೆ. ಹಾಗೆ ನೋಡಿದರೆ ವೈಶಾಖಿಗೂ ಕೂಡ ವಿವಾದಾಸ್ಪದವಾದಂತಹ ಹಿನ್ನೆಲೆ ಇದೆ. ಇದಕ್ಕೂ ಮೊದಲು ಅವರು ಅರವಿಂದ್ ರೆಡ್ಡಿಗೆ ಬೆದರಿಕೆ ಹಾಕಿದ್ದ, ಒಂದು ಪತ್ರವನ್ನು ಬರೆದು ಕೊಲೆ ಬೆದರಿಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದ ಮತ್ತು ಹಣಕ್ಕೋಸ್ಕರ ಡಿಮ್ಯಾಂಡನ್ನು ಮಾಡಿದ್ದ. ಇದು ಸಾಕಷ್ಟು ವಿವಾದಕ್ಕೆ ಗುರಿಯಾಗಿ ಅವ್ರ ಮೇಲೆ ಕಂಪ್ಲೇಂಟ್ ಕೂಡ ಲಾಡ್ಜ್ ಆಗಿತ್ತು ಮತ್ತು ಆತನನ್ನ ಪೊಲೀಸರು ಬಂದು ಅರೆಸ್ಟ್ ಕೂಡ ಮಾಡಿದ್ರು. ಅವರು ಬೇಲ್ ಮೇಲೆ ವಾಪಸ್ ಬಂದಿದ್ರು. ಇದು ನಂಬರ್ 1. ಇದಾದ ನಂತರ ಅವರ ಪತ್ನಿ ಮೇಘನಾ ಅವ್ರ ಜೊತೆಗೂ ಕೂಡ ಅವರಿಗೆ ಸಂಬಂಧ ಚೆನ್ನಾಗಿರಲಿಲ್ಲ, ತುಂಬಾ ಗಲಾಟೆಗಳು ಮಾಡ್ಕೊಂಡಿದ್ರು ಕುಟುಂಬದಲ್ಲೂ ಕೂಡ. ಅವರು ಕೃಷಿ ತಾಪಂಡ ಜೊತೆ ಹೆಚ್ಚು ಗೆಳತನದಿಂದ ಇರೋದು ಅವ್ರ ಕುಟುಂಬದಲ್ಲಿ ಅದು ಬಿರುಕನ್ನ ಮೂಡಿಸಿತ್ತು. ಅಲ್ಲಿ ಹೋಗ್ಬೇಡ, ಬಿಟ್ಬಿಟ್ ಬಾ ಅಂತ ಅವರ ಪತ್ನಿ ಕೇಳ್ಕೊಂಡಿದ್ದು ಕಡೆಗೆ ಬೇರ್ಪಡೆ ಆಗುವ ಮಟ್ಟಕ್ಕೆ ಇದು ಮುಂದುವರೆದಿತ್ತು ಅನ್ನುವ ಮಾಹಿತಿ ಲಭ್ಯ ಆಗ್ತಿದೆ. ಈ ಗಲಾಟೆ ಇಬ್ಬರು ನಡುವೆನೂ ಮುಂದುವರೆದಿತ್ತು ಅನ್ನೋ ಮಾಹಿತಿ ಕೂಡ ನಮಗೆ ಬರ್ತಿದೆ. ಹೀಗಾಗಿ ಅಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಬೇರೆ ಯಾರಾದರೂ ಇದ್ರ ಮತ್ತು ಬೇರೆ ಏನಾದರೂ ವಿಶೇಷವಾದ ವಿಚಾರಕ್ಕೆ ಆತ ನೇಣಿಗೆ ಕೊರಳೊಡ್ಡಿದ್ನ ಅಥವಾ ಇನ್ಯಾವುದರ ವ್ಯಾವಹಾರಿಕ ಸಂಬಂಧವೋ ಇನ್ಯಾವುದೋ ಖಾಸಗಿ ಒತ್ತಡವೋ ಆ ಕುಟುಂಬ ಹೊರತುಪಡಿಸಿ ಬೇರೆ ಏನಾದರೂ ಇತ್ತ, ಈ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಗಬೇಕಾಗಿದೆ. ಮತ್ತು ಇದು ನಡೆದಂತಹ ಸಂದರ್ಭದಲ್ಲಿ ನಟಿ ಕೂಡ ಹೊರಗಡೆ ಎಲ್ಲೋ ಅವರು ಯಲಹಂಕ ಕಡೆ ಅಥವಾ ನೆಲಮಂಗಲ ಕಡೆ ಎಲ್ಲೋ ಇದ್ರು ಅನ್ನೋ ಮಾಹಿತಿ ನಮಗೆ ಬರ್ತಾ ಇದೆ. ಒಂದು ಬಿಲ್ಡಿಂಗಿನ ಬೃಹತ್ತನ್ನು ಇತ್ತು, ಇಬ್ರು ಕೂಡ ಅದನ್ನು ಬಳಸ್ತಿದ್ರು ಅನ್ನುವ ಮಾಹಿತಿ ಇದೀಗ ಸದ್ಯಕ್ಕೆ ಸಿಕ್ಕಿದೆ. ಒಟ್ಟಾರೆ ನಟಿಯ ಮನೆಯಲ್ಲಿ ಅವರ ಗೆಳೆಯ ಈ ಥರ ದಾರುಣವಾಗಿ ಮತ್ತು ನಿಗೂಢವಾಗಿ ಸಾವನ್ನಪ್ಪಿರೋದು ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗಿದೆ. ಈ ಹಿಂದೆ ಆ ನಟಿ ಅವರ ಗೆಳತನ, ಇನ್ನೊಬ್ಬರ ಜೊತೆಗಿನ ಗೆಳತನ ಕೂಡ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಮತ್ತು ಈಗ ವೈಶಾಖು ಅವರ ಹೆಂಡತಿಯ ನಡುವಿನ ಸಂಬಂಧ ಕೂಡ ಅಷ್ಟಾಗಿ ಚೆನ್ನಾಗಿರಲಿಲ್ಲ ಅನ್ನೋ ಮಾಹಿತಿ ಇವನ್ ಅವರ ಶ್ರೀಮತಿ ಕೂಡ ಪೊಲೀಸರಿಗೆ ಕೊಟ್ಟಿರುವ ಹೇಳಿಕೆಯಲ್ಲಿ ಯಾರನ್ನೂ ದೂರಿಲ್ಲ. ಅವರು ತಮ್ಮ ಪತಿಯ ಮೇಲೂ ಅವರು ಆರೋಪವನ್ನು ಮಾಡಿಲ್ಲ, ಮೇಘನಾ ಅವ್ರ ಮೇಲೂ ಮಾಡಿಲ್ಲ. ನಮ್ಮ ಕುಟುಂಬದ ಸಂಬಂಧ ಸುಮಾರಕ್ಕಿತ್ತು
ಅನ್ನೋ ರೀತಿಯಲ್ಲಿ ಅವರು ಹೇಳಿದ್ದಾರೆ. ಯಾರ ಮೇಲೆ ಅನುಮಾನವನ್ನು ಕೂಡ ಅವರು ವ್ಯಕ್ತಪಡಿಸಿಲ್ಲ. ಹೀಗಾಗಿ ಒಂದು ಸ್ಯಾಂಡಲ್ವುಡ್ನ ಅಂತರಂಗದಲ್ಲಿ ಏನೆಲ್ಲ ನಡೀತಾ ಇದೆ, ಹಣ, ಜನಪ್ರಿಯತೆ, ಮೋಜು, ಮಸ್ತಿ ಮತ್ತು ಇದರ ನಡುವೆ ತುಂಬಿ ತುಳುಕುವ ಭ್ರಮೆಗಳು ಹೇಗೆ ಸಂಬಂಧಗಳನ್ನು ಕೊಲ್ತವೆ. ಒಂದು ಹಣ ಮತ್ತು ಸೆಲೆಬ್ರಿಟಿ ಲೈಫೇ ಇಂಪಾರ್ಟೆಂಟ್ ಆಗಿರುವಂತಹ ಸಂದರ್ಭದಲ್ಲಿ ಅದು ಹೇಗೆ ಮನುಷ್ಯ ಸಂಬಂಧಗಳನ್ನು ಸಾಯಿಸ್ತವೆ ಅನ್ನುವಂತಹ ಬೇಕಾದಷ್ಟು ಘಟನೆಗಳು ನಡೆದಿವೆ. ಹಣ ಅಷ್ಟೇ ಮುಖ್ಯ ಆದಾಗ, ಪ್ರಖ್ಯಾತಿ ಅಷ್ಟೇ ಮುಖ್ಯ ಆದಾಗ ಅಲ್ಲಿ ಮನುಷ್ಯ ಸಂಬಂಧಕ್ಕೆ ಮಾನ್ಯತೆ ಇರಲ್ಲ ಅನ್ನೋದನ್ನ ಎಷ್ಟೋ ಜನ ದೊಡ್ಡವ್ರು ಹೇಳ್ತಿದ್ದಾರೆ. ಈ ಪ್ರಕರಣ ಕೂಡ ಅಂಥದ್ರಲ್ಲೇ ಒಂದು ಸೇರು ಹೋಗುತ್ತಾ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ ಅನ್ನೋ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.